ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ನಾನಿವತ್ತು ಸ್ಯಾಟರ್ಡೆ ಈವ್ನಿಂಗಿಂದ ನಿಮಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ವಿಡಿಯೋ ಸ್ಟಾರ್ಟ್ ಮಾಡೋದೇ ಈವ್ನಿಂಗು ಅರೌಂಡ್ 5:30 ಆಗಿದೆ ಆಲ್ರೆಡಿ. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಇವತ್ತು ಮತ್ತು ನಾಳೆ ಸಂಡೇದು ಎರಡು ದಿನದ್ದು ವ್ಲಾಗು ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಪ್ಲೀಸ್ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಹೇಳ್ತಾ, ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆಯಿತಾ. ಇನ್ನೇನು ಹತ್ತಿರದಲ್ಲೇ ಇದ್ದೀನಿ, ವಾಚ್ ಟೈಮು ಕೂಡ ಕಂಪ್ಲೀಟ್ ಆಗ್ತದೆ, ಹಾಗೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಬೇಗ ಸಪೋರ್ಟ್ ಮಾಡಿ. ವೀಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತಮಿಳ್ನಾಡು ಹತ್ರ ಇರೋ ಅರುಣಾಚಲೇಶ್ವರ ಟೆಂಪಲು ಎಲ್ರಿಗೂ ಗೊತ್ತೇ ಇರುತ್ತೆ, ಸುಮಾರು ಜನ ಹೋಗಿರ್ತೀರ. ನಮಗೆ ಪ್ಲ್ಯಾನ್ ಏನು ಇರಲಿಲ್ಲ, ಸಡನ್ನಾಗಿ ಫಿಕ್ಸ್ ಆಗಿದ್ದು. ಯಾಕೋ ಹೋಗಬೇಕು ಅಂತ ಅನ್ನಿಸ್ತು. ಯಾಕೋ ಇತ್ತೀಚೆಗೆ ಸ್ವಲ್ಪ ದೇವಸ್ಥಾನಗಳು ರೌಂಡ್ ಹೊಡಿತಾ ಇದ್ದೀವಿ, ಮುಗಿಸ್ಕೊಂಡ್ಬಿಡೋಣ, ಯಾಕೋ ಹೋಗಬೇಕು ಅನ್ನೋ ಮನಸ್ಸಾಯಿತು. ಸೊ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಹಾಕಬೇಕು, ಮನಸ್ಸಲ್ಲಿರೋದು ಅಂದ್ಕೊಂಡಿರೋದು ಆಗುತ್ತೆ ಅಂತ ಕೇಳಿದ್ದೆ. ಸೊ ಹಾಗಾಗಿ ಹೋಗಿ ಬಂದಿರೋರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ರು. ಹಾಗಾಗಿ ನಾವು ಕೂಡ ಹೋಗಿ ಬರೋಣ, ಸ್ವಲ್ಪ ನಮ್ಮ ಕಷ್ಟಗಳು ಸ್ವಲ್ಪ ಕರಗಲಿ ಆ್ಯಂಡ್ ನಮ್ಮ ಆಸೆ ಕನಸುಗಳು ಈಡೇರಲಿ ಅನ್ನೋ ಕಾರಣಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲಿಂದ ಅಮ್ಮನ ಪಿಕ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ ತಮಿಳ್ನಾಡಿಗೆ. ನಾನು, ನಮ್ಮ ಮನೆಯವರು, ಪಾಪು ಮತ್ತು ನಮ್ಮಮ್ಮ 4 ಜನ ಹೋಗ್ತಾ ಇರೋದು. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಸಾಕು ಹೋಗಿ ಬಂದುಬಿಡೋಣ ನಾವೇನೇ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿ ನೈಟ್ ಬಿಟ್ಟು ಬೆಳಗಿನ ಜಾವ ಅಲ್ಲಿಗೆ ಹೋಗಿ ತಲುಪ್ತೀವಿ. ಒಂದು 3 ಗಂಟೆ 3:30 ಅಷ್ಟೊತ್ತಿಗೆ ತಲುಪಿದ್ರೆ ಮತ್ತೆ ಒಂದು 4-4:30 ಹಂಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 14 ಕಿಲೋಮೀಟ್ರು ಬರಿಗಾಲಲ್ಲಿ ನಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲರೂ ಬರಿಗಾಲಲ್ಲೇ ನಡೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಅಲ್ಲೋಗಿ ನೋಡೋಣ, ಹೊಸ ಎಕ್ಸ್ಪೀರಿಯೆನ್ಸು ಇದೆ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ವೀಡಿಯೋಸು, ನೋಡೋಣ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಯಾವ ಥರ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಆ ಒಂದು ವ್ಲಾಗ್ ಇದಾಗಿರುತ್ತೆ. ಈ ವಿಡಿಯೋ ಪೂರ್ತಿ ನಾವು ಅಲ್ಲಿಗೆ ಹೋಗ್ತೀವಲ್ಲ, ಸೊ ಆ ದೇವಸ್ಥಾನದ ಪೂರ್ತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ, ನನಗೆ ಎಷ್ಟು ಗೊತ್ತಿರುತ್ತೋ. ಸೊ ಅದನ್ನು ನಿಮ್ಮ ಜೊತೆ ನಾವು ಹೋಗ್ತಾ ಇರೋದೇ ಫಸ್ಟ್ ಟೈಮ್ ಆಗಿರೋದ್ರಿಂದ, ಸೊ ನನಗೆ ಎಷ್ಟು ಗೊತ್ತಿದೆಯೋ ನಾನು ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆನಾ? ಪೂರ್ತಿ ವ್ಲಾಗ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಪಾಪುಗೆ ಫಸ್ಟೇ ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬಿಟ್ಟಿದ್ದೆ. ಅವ್ನು ಮಧ್ಯಾಹ್ನ ಟೈಮ್ ಮಲ್ಕೊಂಡ್ಬಿಡ್ತಾನೆ, ಎಚ್ಚರ ಇರೋಲ್ಲ ಅವನಿಗೆ. ಮಧ್ಯಾಹ್ನ ಊಟ ಮಾಡಿಸಿ ಒಂದು 1/2 ಅವರ್ ಆದಮೇಲೆ ತಲೆಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಪೂಜೆ ಮಾಡಬೇಕು, ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ದೀನಿ. ಆ್ಯಂಡ್ ಪೂಜೆ ಮುಗಿಸ್ಕೊಂಡು ಹೊರಡಬೇಕು. ಈವ್ನಿಂಗೆ ಇನ್ನೊಂದು 1/2 ಅವರ್ 3/4 ಅವರ್ ಅದೆಲ್ಲ ಹೊರಡ್ತೀವಿ ಇಲ್ಲಿಂದ. ಕೆಲಸ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನನೇ, ಮನೇಲೆಲ್ಲ ಇದನ್ನೆಲ್ಲ ಸೊಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಪಾಪು ಎದ್ದ ಮೇಲೆ ಅವ್ನು ಎದ್ದೇಳದೇ ಇರಲಿ, ಕಾರಲ್ಲಿ ತಾನೇ ಹೋಗೋದು, ಸೊ ಮಲ್ಕೋತಾನೆ, ಹಂಗೆ ಎತ್ಕೊಂಡು ಹೋಗ್ತೀವಿ ಕಾರಲ್ಲಿ ಹೋಗೋದ್ರಿಂದ. ಸೊ ನೋ ಪ್ರಾಬ್ಲಮ್. ಆ್ಯಂಡ್ ನೈಟು ಸ್ವಲ್ಪ ನಿದ್ದೆ ಇರಲ್ಲ ಅನ್ಕೋತೀನಿ, ಮೇ ಬಿ. ನೋಡೋಣ ನಮ್ಮ ಒಂದು ಪಾದಯಾತ್ರೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆನಾ? ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ದೇವ್ರ ಮನೇನ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಹೂವು ಏನು ಜಾಸ್ತಿ ಇರಲಿಲ್ಲ, ಸ್ವಲ್ಪನೇ ಇತ್ತು. ಸೊ ಮೊನ್ನೆ ಗುರುವಾರ ಕೂಡ ಪೂಜೆ ಮಾಡಿದ್ನಲ್ಲ, ಸೊ ಹಾಗಾಗಿ ಇವಾಗ ಸಿಂಪಲ್ಲಾಗಿ ಇರೋ ಹೂವದಲ್ಲೇ ಹಾಕ್ಬಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೀಪ ಹಚ್ಚಬೇಕು. ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ರಾಯರಿಗೆ ತುಳಸಿ ತರಬೇಕಾಗಿತ್ತು, ಯಾರಾದರೂ ಬರ್ತಾರೆ ಅಂದ್ಕೊಂಡ್ವಿ, ಇವತ್ತು ಯಾರೂ ಬರಲಿಲ್ಲ. ಸೊ ಹಾಗಾಗಿ ಇರೋ ಹೂದಲ್ಲೇ ಮುಡಿಸ್ಬಿಟ್ಟು ಹೊರಡ್ತೀವಿ. ಇಷ್ಟದಲ್ಲೇ ಸಾಕು, ಸಿಂಪಲಾಗಿ ಚೆನ್ನಾಗಿ ಕಾಣ್ತಿದ್ದಾರಲ್ವ, ಅವರೇ ಎದ್ದು ಕಾಣಿಸ್ತಿದ್ದಾರೆ. ಅವ್ರಿಗೂ ಹೂವು ಹಾಕಿದ್ದು ಮಾಡಬೇಕಲ್ವ. ಸೊ ನೋಡಿ, ಸಿಂಪಲಾಗಿ ಹೂವು ಮುಡಿಸಿದ್ರೆ ಸಾಕು ಅವರಿಗೆ. ಸೊ ಒಂದೊಂದು ಟೈಮ್ ಅನಿಸುತ್ತೆ ಕಮ್ಮಿ ಆಯಿತು ಇನ್ನು ಹಾಕಬೇಕು ಅಂತ, ಬಟ್ ಇವಾಗ ಟೈಮ್ ಇಲ್ಲ ಹೋಗಿ ತೊಗೊಂಬಂದು ಎಲ್ಲ ಮಾಡೋದಕ್ಕೆ. ಮನೇಲೇ ಹೂವು ಇತ್ತಲ್ಲ ಸಾಕು ಇಷ್ಟ ಅಂತ ಹೇಳಿಬಿಟ್ಟು ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೊಸ್ಲಿಗೆ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿ ಹೊಸ್ಲಿರೋದ್ರಿಂದ ಸೊ ಯಾವ ಥರ ಬೇಕಾದರೂ ನಾನು ರೆಡಿ ಮಾಡ್ಕೊಳ್ಬೋದು, ಅದೊಂದು ಖುಷಿ ನನಗೆ. ಸೊ ಇದಕ್ಕೆ ಭತ್ತದ ತೋರಣ ಲಾಸ್ಟ್ ಟೈಮೇ ತೋರಿಸಿದ್ದೀನಿ. ಇದೊಂದು ಗಣೇಶಂದು, ದೃಷ್ಟಿ ಗಣೇಶಂದೊಂದು ಬೇಕಿತ್ತು, ತೊಗೋಬನ್ನಿ ಅಂತ ಹೇಳ್ತಿದ್ದೆ, ಬಟ್ ಹೋಗೋಕ್ಕೆ ನಮಗೂ ಟೈಮ್ ಇರಲಿಲ್ಲ, ಅವ್ರಿಗೂ ಟೈಮ್ ಇರಲಿಲ್ಲ. ಹೇಗಿದ್ರು ಲಾಸ್ಟ್ ಟೈಮ್ ನಾನು ತಾವರೆಕೆರೆಗೆ ನಾವು ದೀಪಾರಾಧನೆ ಮಾಡೋಕೆ ಹೋಗ್ತೀವಲ್ಲ ರಾಯರಿಗೆ, ಸೊ ಅಲ್ಲೇ ಇಟ್ಟಿದ್ರು. ಸೊ ಅಲ್ಲೇ ಸೇಲ್ ಮಾಡ್ತಾಯಿದ್ರು, ಭತ್ತದ ತೋರಣ ಎಲ್ಲ ಅಲ್ಲೇ ಇಟ್ಟಿದ್ರು. ಸೊ ಇದನ್ನು ತೊಗೊಳ್ಳೋಣ, ಗಣೇಶಂದು ಬೇಕಾಗಿತ್ತು, ದೃಷ್ಟಿಗೆ ಮನೆ ಬಾಗಿಲಿಗೆ ಆ ಥರ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ಥರ ತೊಗೊಂಡೆ. ಅವ್ರು 150 ಏನೋ ಹೇಳಿದ್ರು, ನಾನು 100 ರೂಪೀಸ್ ಕೊಟ್ಟೇನೋ ತೊಗೊಂಡಿದ್ದೆ. ಫೈನಲಿ ಪೂಜೆ ಕೂಡ ಮುಗೀತು, ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಇವಾಗ ಹೊರಡಬೇಕು. ಟೈಮ್ ಆಗಿದೆ, ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಲೇಟ್ ಆಗೋಯಿತು. 7 o'clock ಏನಾಯಿತು, ಪಾಪು ಬೇರೆ ಮಲಗಿದ್ನಲ್ಲ, ಸೊ ಇನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದೆಲ್ಲ ಇತ್ತು, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಆ್ಯಂಡ್ ಪೂಜೆ ನೋಡ್ಬೋದು, ನನಗೆ ಖುಷಿ ಆಯಿತು ಈ ಪೂಜೆ ನೋಡಿ ನನಗೆ.
ಸೊ ಫೈನಲಿ ಮನೆಯಿಂದ ಹೊರಟಿ ಬೆಂಗಳೂರಿಗೆ ರೀಚ್ ಆಗೋಷ್ಟರಲ್ಲಿ ನಮಗೆ 8:30 ಏನೋ ಆಗಿತ್ತು. ಸೊ ಅಲ್ಲಿಂದ ಬಂದು ಅಮ್ಮನೂ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು. ಸೊ ಮನೇಲೇ ಊಟ ಮಾಡ್ಕೊಂಡ್ವಿ, ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿದರು. ಸೊ ಅದನ್ನೇ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಇವಾಗ ಹೊರಡೋ ಟೈಮಲ್ಲಿ ಕಾರ್ ಪೂಜೆ ಮಾಡಿಬಿಡೋಣ ಅಂತ ಮಾಡ್ಕೋತಾ ಇದ್ದೀವಿ. ಸಡನ್ನಾಗಿ ಬಂದು ಅವರು ಅವಾಗ ತಾನೇ ವಾಶ್ ಮಾಡಿದ್ರು, ಟೈಮೇ ಇರಲಿಲ್ಲ, ಶಾಪಲ್ಲಿ ಬೇರೆ ಇದ್ವಲ್ಲ, ಸೊ ಟೈಮ್ ಸಿಕ್ಕಿರಲಿಲ್ಲ. ಸೊ ಅಲ್ಲೇ ಬೆಂಗಳೂರಲ್ಲೇ ಬಂದು ಕಾರೆಲ್ಲ ವಾಶ್ ಮಾಡಿಕೊಂಡು ಹೊರಡೋಕ್ಕೂ ಮುಂಚೆ ದೂರ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ನಾನು ಈ ಥರ ಪೂಜೆ ಮಾಡೋದು ಕಾಮನ್ನು, ಎಲ್ಲ ವ್ಲಾಗ್ಗಳಲ್ಲೂ ನೋಡಿರ್ತೀರ. ಸೊ ಹೊರಡ್ಬೇಕಾದ್ರೆ ಈ ಥರ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ವಿ. ತುಂಬ ಲೇಟ್ ಆಗಿತ್ತು, 10 ಗಂಟೆನೋ ಆಗಿತ್ತು. ನಾವು ಇನ್ನೂ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆಗಲೇ ಇಲ್ಲ. ಇಲ್ಲಿಂದ ಹೊರಡೋದು, ರಾಮನಗರದಿಂದ ಹೊರಡೋದು ಲೇಟ್ ಆಯಿತು. ಮತ್ತು ಅಲ್ಲೂ ಕೂಡ ಊಟ ಮಾಡೋದು, ಸ್ವಲ್ಪ ಕಾರೆಲ್ಲ ತೊಳೆದು ಸ್ವಲ್ಪ ಲೇಟ್ ಆಯಿತು. ಪಾಪುಗೂ ಊಟ ಮಾಡಿಸಿ ನಾವು ಎಲ್ಲ ಊಟ ಮಾಡ್ಕೊಂಡು ಹೊರಡೋಕೆ ಸ್ವಲ್ಪ ಲೇಟ್ ಆಗೋಯಿತು. 10 ಗಂಟೆನೋ ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡಿದಾಗ. ಎಲ್ಲರೂ ಓಡಾಡ್ತಾಯಿದ್ರು. ಇನ್ನೂ ಸ್ವಲ್ಪ ಜನ ಅನ್ಕೋತಾಯಿದ್ರು ಏನು ಇವ್ರು ಹಿಂಗೆಲ್ಲ ಮಾಡ್ತಾರೆ ಅಂತ ಅನ್ಕೋತಾರೆ. ಕೆಲವ್ರಿಗೆ ಅರ್ಥ ಆಗುತ್ತೆ, ಓ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅದಕ್ಕೆ ಪೂಜೆ ಮಾಡ್ತಾ ಇರ್ಬೋದೇನೋ ಅಂತ ಕೆಲವ್ರು ಅನ್ಕೋತಾರೆ. ಇನ್ನು ಕೆಲವರು ಏನು ಇವ್ರು ಇಷ್ಟೊತ್ತಲ್ಲಿ ಮಾಡ್ತಾರೆ ಅಂತ ಒಂಥರ ನೋಡ್ಕೊಂಡು ಹೋಗ್ತಾಯಿದ್ರು. ಸೊ ನನಗೆ ಏನು ಅದು ಅನಿಸಲ್ಲ. ನನ್ನ ಕರ್ತವ್ಯ ಏನಿದೆ, ನನ್ನ ಒಂದು ಪದ್ಧತಿ ಏನಿದೆ, ನಾವು ಅದನ್ನು ಫಾಲೋ ಮಾಡಲೇಬೇಕು. ಸೊ ಹಾಗಾಗಿ ಸಿಂಪಲ್ಲಾಗಿ ಮನೇಲೇ ಹೂವು ಎಲ್ಲ ಇದ್ದಿದ್ದರಿಂದ ಅಮ್ಮ ಸ್ವಲ್ಪ ಹೂವೆಲ್ಲ ಕಟ್ಕೊಟ್ರು. ಅದನ್ನೇ ಹಾಕಿ ವಿಭೂತಿ, ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಸಿಂಪಲ್ಲಾಗಿ ನಾವೇ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಸಾಕು ಇಷ್ಟು ಮಾಡಿಕೊಂಡ್ರೆ, ಯಾಕೆಂದರೆ ಹೊರಡ್ತಾ ಇರೋದು ದೇವರಿಗೆ. ಸೊ ಟ್ರಾವೆಲ್ ಮಾಡ್ತೀವಿ, ಅಷ್ಟು ದೂರ ಹೋಗ್ತಾ ಇದ್ದೀವಿ, 250 ಕಿಲೋಮೀಟ್ರ್ ನಾವು ಜರ್ನಿ ಮಾಡಬೇಕಾಗಿರೋದ್ರಿಂದ. ಸೊ ಹಾಗಾಗಿ ಸ್ವಲ್ಪ ಜರ್ನಿ ಸರಾಗವಾಗಿ ಸಾಗಲಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಪೂಜೆ ಮಾಡಿ ಹೊರಡೋದು ಪದ್ಧತಿ. ಸೊ ಇದನ್ನು ನಾನು ಮೊದಲಿಂದನೂ ರೂಢಿ ಮಾಡ್ಕೊಂಬಂದಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ರೆಡಿ ಆಗಿದೆ, ಇನ್ನೇನು ಹೊರಡಬೇಕು. ಹೊರಡೋ ಟೈಮಲ್ಲಿ ಪೂಜೆ ಮಾಡಿನೇ ಹತ್ಬಿಡೋಣ, ಯಾಕೆಂದರೆ ನೈಟ್ ಜರ್ನಿ ಬೇರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೈಟ್ ಅಂತಲ್ಲ, ಡೇ ಟೈಮಲ್ಲಿ ಹೋದ್ರು, ಎಲ್ಲಿಗೆ ಹೋದ್ರೂ ಒಂದು ಲಾಂಗ್ ಜರ್ನಿ ಅಂತ ಹೋಗ್ತಾ ಇದ್ದೀವಿ ಅಂದಾಗ ನಮ್ಮ ಒಂದು ರೂಢಿ ಪದ್ಧತಿ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಅಮ್ಮನೂ ಪಾಪು ಎಲ್ಲ ರೆಡಿ ಆಗಿದ್ದಾರೆ. ಇನ್ನೇನು ಪೂಜೆ ಮುಗಿದ್ಮೇಲೆ ಹೊರಡೋದೆ. 10:30 ಆಗೇ ಹೋಗುತ್ತೆ ನಾವು ಹೊರಡೋಷ್ಟೊತ್ತಿಗೆ. ಸೊ ನೆಕ್ಸ್ಟು ನಾನು ಕಂಟಿನ್ಯೂ ಏನು ಮಾಡಲ್ಲ, ಟ್ರಾವೆಲಲ್ಲಿ ಏನೂ ಇರಲ್ಲ, ನಾವೆಲ್ಲೂ ಸ್ಟಾಪ್ ಮಾಡಲ್ಲ. ಇವಾಗ ಬ್ಯಾಂಗ್ಳೂರು ಹೆಂಗಿದ್ರು ಊಟ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಒಂದು 4 to 5 hours ಜರ್ನಿ ಆಗುತ್ತೆ ಹೊಸೂರು ಮೇಲೆ ಹೋಗೋದ್ರಿಂದ ನಮಗೆ. ಸೊ ಹಾಗಾಗಿ ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಲ್ಲ, ಅಲ್ಲಿನ ಬ್ಲಾಗ್ ಮಾಡಲ್ಲ. ಸೊ ನಾನು ನೆಕ್ಸ್ಟ್ ಮಾರ್ನಿಂಗು ನಿಮಗೆ ದೇವಸ್ಥಾನದಲ್ಲೇ ಸಿಗ್ತೀನಿ, ತಮಿಳ್ನಾಡಲ್ಲಿ ಅರುಣಾಚಲೇಶ್ವರ ಸನ್ನಿಧಿಲೇ ಸಿಗ್ತೀನಿ. ಸೊ ಫೈನಲಿ 3:30ಗೆ ರೀಚ್ ಆದ್ವಿ. 10:30 ನಾವು ಬ್ಯಾಂಗ್ಳೂರು ಬಿಟ್ಟಿದ್ದು, 3:30ಗೆ ನಾವು ರೀಚ್ ಆಗಿದ್ದು ಅರುಣಾಚಲೇಶ್ವರಂಗೆ. ಅಲ್ಲಿ ಹೋಗಿ 3:30 ಆಯಿತು. ಸೊ ಅಲ್ಲಿ ಹೋಗಿ ನಾವು ಫ್ರೆಶ್ ಅಪ್ ಆದ್ವಿ ಅಷ್ಟೇ, ಸ್ನಾನ ಏನೂ ಮಾಡೋಕ್ಕೋಗಿಲ್ಲ, ರೂಮ್ಗೂ ನಾವೇನು ಬುಕ್ ಮಾಡೋಕ್ಕೋಗಿಲ್ಲ. ನಮ್ಗೆ ಅಲ್ಲಿ ಲೇಟ್ ಆಗಿದ್ದೇನಪ್ಪ ಅಂದರೆ ನಮಗೆ ಪಾರ್ಕಿಂಗ್ ಸಮಸ್ಯೆ ಆಯಿತು. ಸೊ 3:30ಗೆ ಹೋಗಿದ್ದು ಒಂದು 1/2 hour ಅಲ್ಲ ನಾವು ರೆಡಿ ಆಗೋದ್ವಿ. ಒಂದು 4 ಗಂಟೆ ಅಷ್ಟೊತ್ತಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಲ್ಲ ರೆಡಿ ಆದ್ವಿ. ಬಟ್ ನಮಗೆ ಗಾಡಿ ಪಾರ್ಕಿಂಗು ನಮ್ಗೆ ಸಮಸ್ಯೆ ಆಗಿದ್ದು. ಸೊ ಲಿಟ್ರಲಿ 1.5 hour ತೊಗೊಂಡಿದ್ದೀವಿ ನಾವು ಗಾಡಿ ಪಾರ್ಕಿಂಗ್ ಮಾಡೋದಕ್ಕೆ ಅಂತಲೇ. ಅಷ್ಟು ಟೈಮ್ ಹಿಡಿಯಿತು, ಏಕೆಂದರೆ ಅವ್ರ ಭಾಷೆ ನಮಗೆ ಬರಲ್ಲ, ನಮ್ಮ ಭಾಷೆ ಅವ್ರಿಗೆ ಬರಲ್ಲ. ಸೊ ಅದೊಂದು ಸಮಸ್ಯೆ ಆಯಿತು ನಮಗೆ. ಸೊ ಅಲ್ಲಿ ಪಾರ್ಕಿಂಗೆಲ್ಲ ಅದಕ್ಕೆ ಅಂತಲೇ ಸಪ್ರೇಟ್ ಜಾಗಗಳಿದ್ದಾವೆ. ಬಟ್ ನಾವು ಕಾರ್ನ ಸೇಫಾಗಿ ನಿಲ್ಲಿಸ್ತೆ ಅಂತೂ ನಾವು ಹೋಗೋದಕ್ಕಾಗಲ್ಲ, ಯಾಕೆಂದರೆ ನೆಮ್ಮದಿಯಾಗಿ ಮಾಡೋದಕ್ಕಾಗಲ್ಲ. ಹಾಗಾಗಿ ಕಾರ್ ಫಸ್ಟು ನಾವು ಸೇಫ್ಟಿ ಮುಖ್ಯ ಅಂತ ಹೇಳಿಬಿಟ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ಒಂದು ಒಳ್ಳೆ ಕಡೆ ನೋಡಿ ಕಾರ್ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಸೊ ಅದು ಮಾಡಿ ಬರೋದು ಇಲ್ಲಿ ರಾಜಗೋಪುರ ಹತ್ರ. ಇಲ್ಲಿಂದನೇ ನಾವು, ಇದೇ ಮೇಯ್ನ್ ಅರುಣಾಚಲೇಶ್ವರ ದೇವರಿರೋದು ಇದೇನೆ ರಾಜಗೋಪುರದ ಹತ್ರನೇ. ಸೊ ಇಲ್ಲಿಂದ ನಾವು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ 5:15ಗೆ ನಾವು ಸ್ಟಾರ್ಟ್ ಮಾಡಿದ್ದು ನಡೆಯೋದಕ್ಕೆ ಇಲ್ಲಿ. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿಗೆ ಎಂಡ್ ಆಗುತ್ತೆ. ನಾವು 14 ಕಿಲೋಮೀಟ್ರ್ ಏನು ಪ್ರದಕ್ಷಿಣೆ ಮಾಡ್ಕೊಂಬರ್ತೀವಿ. ಸೊ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದು ನಾವು ಸೇರೋದು. ಸೊ ಹಾಗಾಗಿ ಇದನ್ನು ಗಿರಿ ಪ್ರದಕ್ಷಿಣೆ ಅಂತ ಕರಿತೀವಿ. ಅಲ್ಲೊಂದು ಗಿರಿ ಅಂತಲೇ ಇದೆ, ಒಂದು ಬೆಟ್ಟ ಇದೆ. ಆ ಬೆಟ್ಟನ ನಾವು ಒಂದು ಸುತ್ತ ಹಾಕ್ತೀವಲ್ಲ, ಅದೇ 14 ಕಿಲೋಮೀಟ್ರ್ ಸುತ್ತಾಗೋದು. ಸೊ ಅಲ್ಲಿ ಫಸ್ಟು ಅಲ್ಲಿ ಮೇನ್ ದೇವಸ್ಥಾನದ ಹತ್ರ ಹೋದರೆ ಒಂದು ತೆಂಗಿನಕಾಯಿ ಮತ್ತು ತುಪ್ಪದ ದೀಪ ಕೊಡ್ತಾರೆ. ಸೊ ಅದು 100 rupees ಏನೋ ಚಾರ್ಜ್ ಮಾಡ್ತಾರೆ. ಸೊ ಏನೂ ಮಾಡೋದಕ್ಕಾಗಲ್ಲ, ಕಾಸ್ಟ್ಲಿನೇ. ನಾವು ಹೊರಗಡೆ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋದಾಗ ನಾವು ಕಾಸ್ಟ್ಲಿನ ಎಕ್ಸ್ಪೆಕ್ಟೇಷನ್ ಮಾಡಲೇಬೇಕು. ಸೊ ಎಕ್ಸ್ಪೆಕ್ಟೇಷನ್ ಅದು ಇದ್ದೇ ಇರುತ್ತೆ, ಅದು ನಾರ್ಮಲ್ ಅದು. ಸೊ ಅಲ್ಲಿಂದ ನಾವು ಫಸ್ಟು ರಾಜಗೋಪುರದ ಹತ್ರ ತೆಂಗಿನಕಾಯಿ ಹೊಡೆದು ತೆಂಗಿನಕಾಯಿ ಅಲ್ಲೇ ಬಿಟ್ಬಿಡಬೇಕು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬರೋದೇ ಫಸ್ಟ್ ಲಿಂಗ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಸ್ಟ್ ಲಿಂಗ ಬಂದುಬಿಟ್ಟು ನಮ್ಮದು ಇಂದಿರಾ ಲಿಂಗ ಅಂತ ಬರುತ್ತೆ. ಸೊ ನಾವು ರಾಜಗೋಪುರದಿಂದ ಮುಂದೆ ಬರ್ತಿದ್ದಂಗೆ ನಮಗೆ ಫಸ್ಟ್ ಸಿಗೋದು ಲಿಂಗನೇ ಇಂದಿರಾ ಲಿಂಗ. ಇಲ್ಲೇ ನಾವು ತುಪ್ಪದ ದೀಪಗಳನ್ನ, ಅಂದರೆ ಅವ್ರು ಕೊಟ್ಟಿರ್ತಾರ ತುಪ್ಪದ ದೀಪ, ಸೊ ಅದನ್ನು ಹಚ್ಚೋದಕ್ಕೆ ಇಲ್ಲೇ ಎಲ್ಲ ಮಾಡ್ತಿದ್ದಾರೆ. ಇದೇ ನೋಡ್ತಾ ಇರ್ಬೋದು ನೀವು, ಇಂದಿರಾ ಲಿಂಗಮ್ ಅಂತ ಅಲ್ಲಲ್ಲೇ ಬೋರ್ಡ್ಗಳು ಹಾಕಿರ್ತಾರೆ. ಸೊ ನಾವು ಭಾಷೆ ಗೊತ್ತಿಲ್ಲ ಅಂತ ಕನ್ಫ್ಯೂಸ್ ಆಗೋದು ಬೇಡ.
ಇಂಗ್ಲೀಷು ಮತ್ತು ತಮಿಳ್ ಎರಡರಲ್ಲೂ ಲ್ಯಾಂಗ್ವೇಜಸಲ್ಲೂ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಹಾಗಾಗಿ ಸ್ವಲ್ಪ ರೆಕಗ್ನೈಸ್ ಮಾಡೋದ್ರಲ್ಲಿ ಏನು ಕಷ್ಟ ಆಗಲ್ಲ. ಏಕೆಂದರೆ ತುಂಬ ಜನ ಹೋಗ್ತಾ ಇರ್ತಾರೆ. ಅಲ್ಲಿ ಹೇಳ್ಬೇಕು ಅಂದರೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಕನ್ನಡದವರೇ ಸಿಗ್ತಾರೆ ನಮಗೆ ಮಾತಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ. ಬಟ್ ಅಲ್ಲಿರೋರ ಭಾಷೆ ಸ್ವಲ್ಪ ಕಷ್ಟ ಆಗುತ್ತೆ. ತಮಿಳ್ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಕನ್ನಡದವ್ರಿಗೂ, ಬಟ್ ನಮಗೆ ತಮಿಳೆಲ್ಲ ಮಾತಾಡೋಕ್ಕೆ ಬರಲ್ಲ. ಸೊ ಅಲ್ಲಿ ಇಂದ್ರಲಿಂಗಮ್ದು ದರ್ಶನ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೋಗ್ತಾ ಹೋಗ್ತಾ ಯಾವ್ಯಾವ ಲಿಂಗ ಬರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಲ್ಲಿ ತುಪ್ಪು ದೀಪ ಹಚ್ಚಿ ಒಳಗಡೆ ಹೋದ್ವಿ. ಸೊ ಅಲ್ಲಿ ಒಳಗಡೆ ಯಾವುದೇ ಥರ ಫೋಟೋ ತೆಗೆಯೋಕ್ಕಿಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ. ಅಲ್ಲಿ ಫೋಟೋಸ್ ವೀಡಿಯೋಸ್ ಮಾಡೋಗಿಲ್ಲ ಅಂತ ಪ್ರತಿಯೊಂದು ಲಿಂಗಗಳ ಹತ್ರನೂ ಬೋರ್ಡ್ ಹಾಕಿದ್ದಾರೆ. ಸೊ ಹಾಗಾಗಿ ಹೊರಗಡೆ ಮಾತ್ರ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಲಿಟ್ರಲಿ ಹೆಂಗಾಗುತ್ತೆ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ. ನಾವು ಹೋಗಿದ್ದು ವೀಕ್ ಎಂಡ್ ಬೇರೆ, ಅಂದರೆ ಸಂಡೇ ಹೋಗಿರೋದ್ರಿಂದ ಹೆವಿ ಕ್ರೌಡು. ಸೊ ಹಾಗಾಗಿ ತುಂಬ ಪ್ರಾಬ್ಲಮ್ ಆಯಿತು ನಮಗಂತೂ. ಎಷ್ಟು ಜನ ಇದ್ದಾರೆ ಅಂದರೆ ನೂಕು ನುಗ್ಲು, ನನಗೆ ಎಲ್ಲಿ ಬೀಳಿಸ್ಬಿಡ್ತಾರೋ, ಎಲ್ಲಿ ತಳ್ಳಿಬಿಡ್ತಾರೋ, ಮಗು ಬೇರೆ ಇದೆ. ಸೊ ನನಗೆ ಕೈ ಬೇರೆ ಪ್ರಾಬ್ಲಮ್ಮು. ಸೊ ನನಗದು ತಗಲಿಸ್ಬಿಡ್ತಾರೆ ಅನ್ನೋ ಭಯ ಇತ್ತು. ಸೊ ಅದು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಸೊ ಅಲ್ಲಲ್ಲೇ ಈ ಥರ ಬೋರ್ಡ್ ಹಾಕಿರ್ತಾರೆ, ಗಿರಿವಲ ಮಾರ್ಗ ನೋಡ್ತಾ ಇರ್ಬೋದು. ಕನ್ನಡದಲ್ಲಿ ಕೂಡ ಹಾಕಿದ್ದಾರೆ. ಸೊ ಅದೊಂದು ಖುಷಿ ನನಗೆ. ತಮಿಳು, ಇಂಗ್ಲೀಷು, ತೆಲುಗು ಮತ್ತು ಕನ್ನಡ 4 ಭಾಷೆಗಳಲ್ಲೂ ಹಾಕಿದ್ದಾರೆ. ಕೆಲವೊಂದು ಕಡೆ ಕನ್ನಡ ಹಾಕಿದ್ದಾರೆ, ಕೆಲವೊಂದು ಕಡೆ ಹಾಕಿಲ್ಲ. ಕೆಲವೊಂದು ಕಡೆ ಎಲ್ಲ ಇಂಗ್ಲೀಷು ಹಿಂದಿಲೇ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ನನಗೆ ಎಲ್ಲರ ಕನ್ನಡ ವರ್ಡ್ಸ್ ನೋಡಿದಾಗ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ನಮ್ಮ ಭಾಷೆ ನಮಗೆ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ. ಸೊ ಅವ್ರವ್ರ ಭಾಷೆ ಅವ್ರವ್ರ ಪ್ರೀತಿ. ಸೊ ನಮಗೆ ನಮ್ಮ ಕನ್ನಡ ಭಾಷೆ ಪ್ರೀತಿ. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ನಾವು ಅಗ್ನಿಲಿಂಗಮ್. ಅಲ್ಲಲ್ಲೇ ಎಷ್ಟು ಕಿಲೋಮೀಟರ್, ಎಷ್ಟು ಡಿಸ್ಟೆನ್ಸ್ ಇದೆ ಎಲ್ಲನೂ ಪ್ರತಿಯೊಂದು ನಿಮಗೆ ಬೋರ್ಡ್ ಹಾಕಿರ್ತಾರೆ. ಕನ್ಫ್ಯೂಷನ್ಸ್ ಏನೂ ಇರಲ್ಲ. ಸೊ ಹೊಸದಾಗಿ ಹೋಗಿರೋರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾವ ರೀತಿ ಹೋಗಬೇಕಪ್ಪ ಏನು ಎತ್ತ ಅಂತ ಯೋಚನೆ ಇಲ್ಲ ನಿಮಗೆ. ಸೊ ಅಲ್ಲಲ್ಲೇ ಈ ಥರ ನೋಡ್ತಾ ಇರ್ಬೋದು ಎಷ್ಟು ಲಿಂಗಗಳಿದೆ. ಅಷ್ಟು ಲಿಂಗಗಳದ್ದು ಕೂಡ ಅಲ್ಲಿ ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ ಪ್ರತಿಯೊಂದೂ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ಇಂಗ್ಲೀಷಲ್ಲಿ ಇರೋದ್ರಿಂದ ಸೊ ನಾವು ಮ್ಯಾನೇಜ್ ಮಾಡ್ಕೋಬೋದು, ಅದನ್ನು ನೋಡಿಕೊಂಡು ಹೋಗ್ತಾ ಇರ್ಬೋದು. ತುಂಬ ಜನ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ನೀವು ಹೇಳಬೇಕು ಅಂದರೆ ಮಧ್ಯರಾತ್ರಿ ನಡೆಯೋರಿದ್ದಾರೆ, ನೈಟಲ್ಲಿ ನಡೆಯೋರಿದ್ದಾರೆ. ಅಂದರೆ ಬಿಸಿಲು ಆಗಿಬಿಡ್ತು ಅಂದರೆ ನಡೆಯೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಆ ಥರ ವಾಕ್ ಮಾಡ್ಕೊಂಡು ಹೋಗೋರು ಇರ್ತಾರೆ. ನಾವು 2:30 ಗಂಟೆಗೆ ಬರ್ತಾ ಇದ್ವಿ ಗೊತ್ತಾ, ಆವಾಗಲೇ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಅದೇ ಅನ್ಕೋತಿದ್ದೆ, ಎಷ್ಟೋ ಜನ ಹೊಟ್ಟೋಗ್ತಿದಾರಲ್ಲಪ್ಪ, ಆಮೇಲೆ ನಾವು ಲಾಸ್ಟ್ ಆಗಿಬಿಡ್ತೀವಿ ಅಂತ. ಏನು ಯೋಚನೆ ಇಲ್ಲ. ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಜನ ಬರ್ತಾನೇ ಇರ್ತಾರೆ, ಓಡಾಡ್ತಾನೇ ಇರ್ತಾರೆ. ಸೊ ಅಲ್ಲಿ ಯಾವ ಭಯನೂ ಇಲ್ಲ ನಮಗೆ. ಸೊ ಫೈನಲಿ ನಾವು ಅಗ್ನಿಲಿಂಗಮ್ ಹತ್ರ ಬಂದ್ವಿ, ನೋಡ್ತಾ ಇರ್ಬೋದು. ಆಮೇಲೆ ನಮಗೆ ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ ಈ ಒಂದು ಲಿಂಗದಿಂದ ಮುಂದೆ ಒಂದು ಯಾವ ಲಿಂಗ ಸಿಗುತ್ತಲ್ಲ, ಸೊ ಅಲ್ಲಿವರೆಗೂ ಯಾವ ಡಿಸ್ಟೆನ್ಸ್ ಇದೆ ಮತ್ತು ನಾವು ಇನ್ನೂ ಎಷ್ಟು ಕಿಲೋಮೀಟ್ರ್ ನಡಿಬೇಕು ಪ್ರತಿಯೊಂದು ಕೂಡ ಅಲ್ಲೇ ಇರುತ್ತೆ. ಸೊ ನಾವು ಅದಕ್ಕೇನು ಮ್ಯಾಪ್ ಹಾಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಹೋಗ್ತಾ ಇರ್ಬೋದು, ಜನ ಹೋಗ್ತಾ ಇರ್ತಾರೆ. ಸೊ ಮುಂದೆ ಹೋಗ್ತಾ ಇರ್ಬೋದು. ಒಂದೊಂದು ಲಿಂಗ ದರ್ಶನದಲ್ಲೂ ಒಂದೊಂದು ಪದ್ಧತಿ, ಅಂದರೆ ಒಂದೊಂದು ನಂಬಿಕೆ ಇದೆ. ಸೊ ಹಾಗಾಗಿ ಜನ ಕೆಲವ್ರು ಏನು ಮಾಡ್ತಾರೆ ಅಂದರೆ ಗಿರಿ ಪ್ರದಕ್ಷಿಣೆ ಹಾಕೋರು ದರ್ಶನ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ದರ್ಶನ ಮಾಡೋಕ್ಕೆ ಬಂದವರು ಗಿರಿ ಪ್ರದಕ್ಷಿಣೆಗೆ ಬರ್ತಾ ಇರಲಿಲ್ಲ. ಸೊ ಆ ಥರ ಅಂದರೆ ಅವ್ರವ್ರ ಪದ್ಧತಿ. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ಗಿರಿ ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡಿನೇ ಬರಬೇಕು ಅಂತಲೇ ಹೋಗಿದ್ದು ನಾವು. ಇದು ನೆಕ್ಸ್ಟ್ ಬಂದುಬಿಟ್ಟು ಯಮಲಿಂಗಮ್ಗೆ ಡಿಸ್ಟೆನ್ಸ್ ನೋಡ್ಬೋದು. ನಾವು ಅಗ್ನಿಲಿಂಗಮಿಂದ ಯಮಲಿಂಗಮ್ಗೆ 1.8 ಕಿಲೋಮೀಟರ್ಸು ಡಿಸ್ಟೆನ್ಸ್ ಇದೆ. ಸೊ ಅಲ್ಲೇ ಹಾಕಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಪ್ರತಿಯೊಂದು ಕಡೆ ನಮಗೆ ಬೋರ್ಡ್ಸ್ ಇದ್ದೇ ಇರುತ್ತೆ, ಆರಾಮಾಗಿ ಹೋಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಸೊ ಅಲ್ಲಲ್ಲೇ ನೀರಿನ ವ್ಯವಸ್ಥೆ ಕೂಡ ಇದೆ, ಫಿಲ್ಟ್ರ್ ಟ್ಯಾಂಕ್ ಇದ್ದಾರೆ ಫ್ರೀಯಾಗಿ, ಫಿಲ್ಟ್ರ್ ವಾಟರ್ದೆಲ್ಲ ವ್ಯವಸ್ಥೆ ಇದೆ, ಟಾಯ್ಲೆಟ್ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಸೊ ಪ್ರಾಬ್ಲಮ್ಮೇ ಇಲ್ಲ. ಒಂದೊಂದು ಸ್ವಲ್ಪ ದೂರ ಒಂದು 300, 500, 1 ಕಿಲೋಮೀಟ್ರಿಗೆಲ್ಲ ಈ ಥರ ಫೆಸಿಲಿಟಿ ಆರಾಮಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿರುದ್ದಿಲಿಂಗಮ್. ಸೊ ಇಲ್ಲಿಗೆ ಬಂದಿದ್ದೀವಿ. ನಿರ್ದಿಲಿಂಗಮ್ ಅಂತಲೇ ಯಮಲಿಂಗಮ್ ಅಂತ ಬಂದಿದ್ದೀವಿ ನೋಡಿ. ಇಲ್ಲಿ ಇದೇ ಯಮಲಿಂಗಮ್. ಎಲ್ಲ ದೇವಸ್ಥಾನಗಳನ್ನೂ ನಾನು ಹೊರಗಡೆಯಿಂದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಓಕೆನಾ. ಆಮೇಲೆ ಒಂದೊಂದು ಬೋರ್ಡ್ಗಳು ತೋರಿಸ್ತಾ ಇದ್ದೀನಿ, ಯಾಕೆ ಅಂದರೆ ಅಲ್ಲಿಂದ ಡಿಸ್ಟೆನ್ಸ್ ಇದೆ. ಸೊ ನಮ್ಗೆ ಗೊತ್ತಾಗುತ್ತೆ, ರೆಕಗ್ನೈಸ್ ಮಾಡ್ಬೋದು, ಅದನ್ನು ಫೈಂಡ್ ಔಟ್ ಮಾಡ್ಕೋಬೋದು ಅನ್ನೋ ಈಸಿ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲನೂ ಅಷ್ಟೇ ನೋಡಿ, ಈ ಥರ ಹೊರಗಡೆ ಅಷ್ಟೇ ಮಾಡ್ಕೋಬೋದು, ಒಳಗಡೆ ಎಂಟ್ರಿನೇ ಇಲ್ಲ. ಮೊಬೈಲ್ ನೋಡಿದ್ರೆ ಕಿತ್ಕೊಂಡ್ಬಿಡ್ತಾರೆ. ಸೊ ಬೋರ್ಡ್ ಹಾಕಿದ್ದಾರೆ ಅಂದಮೇಲೆ ನಾವು ಅದನ್ನು ಅವರ ಒಂದು ಪಾಲಿಸಿನ ನಾವು ಬ್ರೇಕ್ ಮಾಡೋದ್ರಲ್ಲಿ ತಪ್ಪಾಗುತ್ತೆ. ಸೊ ರೂಲ್ಸ್. ಸೊ ನೆಕ್ಸ್ಟು ನಿರುತಿಲಿಂಗಮ್. ಇದು ಬಂದು 1.6 ಕಿಲೋಮೀಟರ್ ಇದೆ. ಸೊ ಅಲ್ಲಲ್ಲೇ ಬೋರ್ಡ್ ಹಾಕಿರೋದ್ರಿಂದ ನಮಗೆ ಡಿಸ್ಟೆನ್ಸ್ ಕೂಡ, ಅಂದರೆ ಕೆಲವೊಂದು ಸ್ಟಾರ್ಟಿಂಗ್ ಏನಾಗುತ್ತೆ ಗೊತ್ತಾ, ಒಂದು ಜೋಶಲ್ಲಿ ನಡೆದಿರ್ತೀವಿ, ಹೋಗ್ತಾ ಸ್ವಲ್ಪ ಲೆಗ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ಕೆಲವ್ರಿಗೆಲ್ಲ ಏನನ್ಸುತ್ತೆ ಅಂದರೆ, ಕೆಲವರು ಟ್ರೆಕ್ಕಿಂಗ್ ಹೋಗೋರಿಗೆ, ಸೊ ಅವ್ರಿಗೆಲ್ಲ ಇದೆಲ್ಲ ಏನೂ ಅಲ್ಲ, 14 ಕಿಲೋಮೀಟರ್ ಲೆಕ್ಕನೇ ಅಲ್ಲ. ಬಟ್ ನಮಗೇನಾಗುತ್ತೆ ಅಂದರೆ ತುಂಬ ನಡೆದು ರೂಢಿ ಇರ್ತಿರೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ
ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಸೊ ಇಲ್ಲಿ ಬರ್ತಾ ನಮಗೆ ಫ್ರೀಯಾಗಿ ರುದ್ರಾಕ್ಷಿ ಮಣಿ ಕೊಡ್ತಾರೆ. ಸೊ ಇದನ್ನು ಈಸ್ಕೊಳ್ಳೋದನ್ನು ಮರಿಬೇಡಿ, ಏಕೆಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಾವು ರುದ್ರಾಕ್ಷಿ ಇಲ್ಲದೆ ಬರೀ ಕೈಯಲ್ಲಿ ಬರಬಾರ್ದು. ಸೊ ಫ್ರೀಯಾಗಿ ಕೊಡ್ತಿದ್ದಾರೆ ಅಂದಾಗ ಈಸ್ಕೊಂಡು ಬರಬೇಕು. ಸೊ ಇದನ್ನು ನೋಡಿದ್ವಿ, ನಾನು ವೀಡಿಯೋದಲ್ಲಿ ನೋಡಿದ್ದೆ ಎಲ್ಲೋ ಫ್ರೀಯಾಗಿ ಕೊಡ್ತಾರೆ ಅಂತ, ಬಟ್ ನಾನು ಬರ್ತಾ ಆನ್ ದ ವೇ ಹೆಂಗೂ ಸಿಕ್ತು ಇಲ್ಲಿ. ಸೊ ಅಲ್ಲಿರೋ ಅಕ್ಕಿನ ತೊಗೊಂಡು ಅದು ಅಕ್ಕಿ ಅದರೊಳಗಡೆ ಹಾಕಿ ದುಡ್ಡು ಹಾಕ್ಬಿಟ್ಟು ಬಂದರೆ ಅದು ಅನ್ನದಾನಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಭಕ್ತಾದಿಗಳಿಗೆ ಅನ್ನದಾನಕ್ಕೇನೋ ಕೊಟ್ಟು ಯೂಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಫ್ರೀಯಾಗಿ ಎಲ್ಲರಿಗೂ ಒಂದೊಂದು ರುದ್ರಾಕ್ಷಿ ಮಣಿ ಕೊಡ್ತಾಯಿದ್ರು. ಬೆಳಿಗ್ಗೆನೇ ಸ್ಟಾರ್ಟ್ ಆಗಿದ್ದು, ಬಟ್ ಇದು ನೈಟು ಇರುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನಾವು ಮಾರ್ನಿಂಗು ಇರೋದ್ರಿಂದ ಸೊ ಮಾರ್ನಿಂಗ್ ಕೊಡ್ತಾಯಿದ್ರು ಇಲ್ಲಿ. ಸೊ ಅದೊಂದು ಖುಷಿ ಆಯಿತು ನನಗೆ. ಅದೊಂದು ಇತ್ತು, ನನಗೆ ರುದ್ರಾಕ್ಷಿ ಮಣಿ ಸಿಗಲಿ ಕಣಪ್ಪ ಬೇಕು ನನಗೆ ಅಂತ ಅನ್ಕೋತಾ ಇದ್ದೆ. ಎಲ್ಲಿ ಸಿಗುತ್ತೆ ಅಂತ ನನಗೂ ವೀಡಿಯೋದಲ್ಲಿ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಹುಡುಕ್ತಾ ಇದ್ದೆ. ಹಂಗೆ ಅಂದ್ಕೊಂಡಿದ್ದ ತಕ್ಷಣ ನಮ್ಮ ಮನೆಯವ್ರ ಹತ್ರ ಅದೇ ಮಾತಾಡ್ಕೊಂಡು ಬರ್ತಾಯಿದ್ದೆ ನಾನು. ರುದ್ರಾಕ್ಷಿ ಮಣಿ ಸಿಗುತ್ತೆ ಫ್ರೀಯಾಗಿ, ಅದನ್ನು ಈಸ್ಕೊಳ್ಳೋಣ ಮರಿಬೇಡ, ನಿಮ್ಗೆ ಕಾಣಿಸಿದ್ರೆ ಹೇಳು ಅಂತ. ಸೊ ನಾನು ಹಂಗೆ ಅಂದ್ಕೊಳ್ತಿದ್ದಂಗೆ ಎದುರುಗಡೆನೇ ಇದಿತ್ತು. ಸೊ ಅದಕ್ಕೆ ಈಸ್ಕೊಂಡು ಇಲ್ಲಿ ಬರೋರಿಗೆಲ್ಲ ಫ್ರೀಯಾಗಿ ಬಿಸ್ಕೆಟ್ ಕೂಡ ಕೊಡ್ತಾಯಿದ್ರು ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಅದೊಂದು ಖುಷಿ ಆಯಿತು. ಅದನ್ನೆಲ್ಲ ಈಸ್ಕೊಂಡು ಇವಾಗ ತಿನ್ಕೊಂಡು ಹೊರಡೋಣ. ಅಲ್ಲೇ ಕಾಫಿ ಕುಡಿದ್ವಿ ನಾವು ಬೆಳಗ್ಗೆ. ಅಲ್ಲೇ ಬರ್ತಿದ್ದಂಗೆ ಆನ್ ದ ವೇ ಕಾಫಿ ಕುಡ್ಕೊಂಡು, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕಾಫಿ ಇರಲೇಬೇಕು. ಸೊ ಪಾಪಕ್ಕೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ನಾವು ಕಾಫಿ ಕುಡ್ಕೊಂಡು ಬಂದ್ವಿ. ಇದು ನಿರುತಿ ಲಿಂಗಂ ನಾವು ಬಂದಿರೋದು. ಸೊ ಎಲ್ಲನೂ ಕೂಡ ನಾನು ಹೊರಗಡೆನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಇದ್ರದ್ದು ಪೂರ್ತಿ ಡೀಟೇಲ್ಸ್ನ ನಾನು ಇನ್ನೊಂದು ವ್ಲಾಗ್ ಮಾಡಿ ನಿಮಗೆ ಕಂಪ್ಲೀಟಾಗಿ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅಲ್ಲಿ ಯಾವ ಥರ ನಾವು ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ, ಸೊ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕಾಗತ್ತೆ, ನಾನು ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ನೀಟಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನೋದು ಕಾರಣಕ್ಕೆ ಈ ವ್ಲಾಗಲ್ಲೆಲ್ಲ ಮಿಕ್ಸ್ ಆಗಿಬಿಡತ್ತೆ. ಸೊ ಇಲ್ಲಿ ನಾನು ಮೇಯ್ನ್ ಬಂದಿರೋದೆ, ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನೆಕ್ಸ್ಟ್ ಫಸ್ಟ್ ಟೈಮ್ ಬರೋರ್ಗೂ ಪ್ರಾಬ್ಲಮ್ ಆಗಬಾರ್ದು ಅಂತ ಇದನ್ನು ಮಾಡೋಣ, ಇದೆರಡು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಮಾಡ್ತಿದ್ದೆ. ನೆಕ್ಸ್ಟು ಸೂರ್ಯಲಿಂಗಂ 1.3 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ನಾವು ಅದು ಬೋರ್ಡ್ ನೋಡ್ದಂಗೆಲ್ಲ ಬಂತಪ್ಪ ಅಂತ ಖುಷಿ ಆಗ್ತಿತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದೇನಪ್ಪ ಅಂದರೆ ಫುಟ್ ಮಸಾಜರ್ ಇದು. ಸೊ ಅಲ್ಲಲ್ಲೇ ನಡೆದು ಸ್ವಲ್ಪ ಬರಿಗಾಲಲ್ಲಿ ನಡೆಯೋರಿಗೆ ಲೆಗ್ ಪೇಯ್ನ್ ಆಗಿರುತ್ತೆ, ತುಂಬ ಏಜ್ ಆಗಿರೋರು ಕೂಡ ನಡೀತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಯೂಸ್ ಆಗಲಿ ಅಂತ ಅಲ್ಲೆಲ್ಲ ಈ ಥರ ಫುಟ್ ಮಸಾಜರ್ನ ಇಟ್ಟಿದ್ದಾರೆ. 5 ಮಿನಿಟ್ಸ್ 10 ಮಿನಿಟ್ಸ್ 15 ಮಿನಿಟ್ಸ್ ಅದ್ರ ಮೇಲೆ ಬೇಸ್ ಆಗುತ್ತೆ. 20 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಮಸಾಜ್ಗೆ ಒಂದೊಂದು ಥರ ಚಾರ್ಜಸ್ ಮಾಡ್ತಾರೆ ಅಲ್ಲಿ. ಸೊ ಮಾಡಿಸ್ಕೊಳ್ತಾರೆ. ನೆಕ್ಸ್ಟ್ ನಾವು ಸೂರ್ಯಲಿಂಗಂ ಹತ್ರ ಹೋಗ್ಬೇಕು. ಇನ್ನು 1/2 ಕಿಲೋಮೀಟರ್ಸ್ ಇದೆ ಅಷ್ಟೇ ಸೂರ್ಯಲಿಂಗಂ ನಮಗೆ ಹೋಗೋದಿಕ್ಕಲ್ಲಿಗೆ. ಸೊ ಸೂರ್ಯಲಿಂಗಂ ಹತ್ರ ಬಂದ್ವಿ. ಇಲ್ಲೊಂದು ಬೇಜಾರು ಏನಾಗುತ್ತೆ ಅಂದರೆ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ, ಅದೊಂದೇ ಬೇಜಾರು. ಎಲ್ಲ ಹೊರಗಡೆನೇ ನೋಡ್ಕೊಂಬರ್ಬೇಕು. ಅಂದರೆ ವೀಡಿಯೋ ಮಾಡ್ಕೊಳಕ್ಕೆ ನಾವು ನೋಡ್ಕೊಂಬರ್ಬೋದು ಒಳಗಡೆ ಹೋಗಿ, ಬಟ್ ವೀಡಿಯೋ ಮಾಡೋಕ್ಕೆ ಬಿಡಲ್ವಲ್ಲ, ಅದೊಂದು ಬೇಜಾರು ಅಷ್ಟೇ. ಬಟ್ ಅವರದ್ದು ಈಗ ನಮ್ಮ ಕಡೆನೂ ಹಂಗೆ ತಾನೇ, ಎಲ್ಲ ದೇವರು ಒಂದೇ. ಸೊ ದೇವಸ್ಥಾನಗಳಲ್ಲಿ ಅವ್ರವ್ರ ಪದ್ಧತಿ ರೂಲ್ಸ್ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡಬಾರ್ದು. ಅದಕ್ಕೆ ಹೊರಗಡೆ ಎಷ್ಟಾಗುತ್ತೋ ಬೋರ್ಡ್ಗಳನ್ನ ಅಷ್ಟೇ ತೋರಿಸ್ಕೊಂಡು ಬಂದಿದ್ದೀನಿ. ಸೊ ಆ ಬೋರ್ಡಲ್ಲೇ ನೀವು ನೋಡ್ತಾ ಇರೋದು ದೇವಸ್ಥಾನ ಹೇಗಿದೆ ಏನೆಲ್ಲ ತೋರಿಸುತ್ತೆ. ಮತ್ತು ಅಲ್ಲಿಂದ ವರುಣಲಿಂಗಂ ಇನ್ನು 1/2 ಕಿಲೋಮೀಟರ್ ಇದೆ. ಸೊ ಅದನ್ನು ಕೂಡ ಬೋರ್ಡ್ ಹಾಕಿದ್ರಲ್ಲಿ ಒಂದೊಂದು ಲಿಂಗಗಳನ್ನ ದರ್ಶನ ಮಾಡಿದಾಗೆಲ್ಲ ಒಂಥರ ಖುಷಿ ಆಗ್ತಿತ್ತು. ಎಲ್ಲ ಲಿಂಗಗಳು ಒಂದೇ ಥರ ಇದೆ, ಬಟ್ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಒಂದೊಂದು ಚೇಂಜಸ್ ಇದೆ. ಅಂದರೆ ಆ ಒಂದು ಲಿಂಗಗಳ ಹೆಸರಿದೆಯಲ್ಲ, ಸೊ ಅದ್ರ ತಕ್ಕಂಗೆ ಅದನ್ನು ರೆಡಿ ಮಾಡಿರ್ತಾರೆ. ಸೊ ಅದು ನೋಡೋದೇ ಒಂದು ಭಾಗ್ಯ. ತುಂಬ ಖುಷಿ ಆಯಿತು. ಆ್ಯಂಡ್ ಲಿಟ್ರಲಿ ಹೇಳಿದ್ನಲ್ಲ ನಿಮಗೆ, ಗಿರಿ ಪ್ರದಕ್ಷಿಣೆ ಮಾಡೋರು ಕೆಲವರು ಸೊ ಪ್ರದಕ್ಷಿಣೆ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರೆಲ್ಲ ದರ್ಶನಕ್ಕೆ ಅಂತ ಬರ್ತಾನೆ ಇರಲಿಲ್ಲ, ಸ್ವಲ್ಪ ಜನ ಅಷ್ಟೇ ಬರ್ತಾಯಿದ್ರು. ಕಂಟಿನ್ಯೂ ಮಾಡಿದ್ರೆ ಎಲ್ಲೂ ಸ್ಟಾಪ್ ಆಗ್ತಾ ಇರಲಿಲ್ಲ, ಕಂಟಿನ್ಯೂ ಮಾಡೋರು ಇರ್ತಾರೆ. ಸೊ ಹಾಗಾಗಿ ನಮ್ಗೆ ಯಾವುದೇ ಲಿಂಗಗಳ ದರ್ಶನಕ್ಕೆ ಹೋದಾಗಲೂ ನಮಗೆ ರಶ್ ಅಂತ ಕ್ರೌಡ್ ಅಂತ ಯಾವುದು ಫೀಲ್ ಆಗ್ತಿರ್ಲಿಲ್ಲ. ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬರ್ತಾಯಿದ್ವಿ. ನೆಕ್ಸ್ಟು ಬಂದುಬಿಟ್ಟು ವರುಣಲಿಂಗಂ ಹತ್ರ ಹೋಗ್ತಾಯಿದ್ದೀವಿ ನಾವು ಇವಾಗ. ಸೊ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು, ಜನ ಅಷ್ಟಾಗಿ ಕಾಣೋದಿಲ್ಲ. ಕೆಲವೊಂದೆಲ್ಲ ಹೊರಗಡೆನೇ ಇರೋದ್ರಿಂದ ಸೊ ಅಷ್ಟು ಏನೋ ಅನ್ನಿಸ್ತಾನೆ ಇರಲಿಲ್ಲ. ಕೆಲವರೆಲ್ಲ ನಡ್ಕೊಂಡು ಹೋಗೋರೆಲ್ಲ ಹೊಟ್ಟೋಗ್ತಾಯಿದ್ರು ಮುಂದೆ. ಕೆಲವ್ರು ದರ್ಶನ ಮಾಡೋರು ಅಂದರೆ ಫಸ್ಟ್ ಟೈಮ್ ಬಂದಿರೋರೆಲ್ಲ ಆಲ್ಮೋಸ್ಟ್ ಲಿಂಗಗಳ ದರ್ಶನ ಮಾಡಿರ್ತಾರೆ. ಸೊ ತುಂಬ ಟೈಮ್ ಬಂದಿರ್ತಾರಲ್ಲ, ಬ್ಯಾಕ್ ಟು ಬ್ಯಾಕ್ ಬಂದಿರೋರೆಲ್ಲ ಏನು ಮಾಡ್ತಾರೆ, ಬರೀ ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೊಟ್ಟೋಗೋರು ಇರ್ತಾರೆ. ಸೊ ಈ ಥರ ಮಾಡ್ತಾರೆ. ನೆಕ್ಸ್ಟು ವಾಯುಲಿಂಗಂ 1.7 ಕಿಲೋಮೀಟರ್ಸ್ ಇದೆ ಇದು. ನೆಕ್ಸ್ಟು ಬರೋ ಲಿಂಗಂ ಇದು ವಾಯುಲಿಂಗಂ ಬರುತ್ತೆ. ಸೊ ಒಂದೊಂದು ಲಿಂಗಗಳ ಹೆಸರು ಕೇಳಿದಾಗ್ಲೂ ಒಂಥರ ಫೀಲ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಲಿಂಗ ಯಾವ ಥರ ಇರ್ಬೋದು, ಯಾವ ರೀತಿ ರೆಡಿ ಮಾಡಿರ್ತಾರೆ. ಸೊ ಈ ಒಂದು ಕ್ಯೂರಿಯಾಸಿಟಿ ನಮ್ಗೆ ಅಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಆ ಒಂದು ಇದರಲ್ಲಿ ನಮಗೆ ನಡೀತಾ ಇದ್ದೀವಿ ಅನ್ನೋ ಫೀಲೇ ಇರಲ್ಲ. ಸೊ ತುಂಬ ನಡೆಯೋರ್ಗೆ ಏನು ಅನಿಸುತ್ತೆ ಅಂದರೆ ಅದು ಫೀಲ್ ಆಗಲ್ಲ, ಬಟ್ ಯಾವಾಗೋ ತುಂಬ ಗ್ಯಾಪ್ ಆಗಿ ನಡೆಯೋರ್ಗಂತೂ ಕಷ್ಟ ಆಗುತ್ತೆ. ನಾವಂತೂ ಏನು ಮಾಡ್ತಿದ್ವಿ, ಮಹದೇಶ್ವರಂ ಬೆಟ್ಟಕ್ಕೆ ಹೋದಾಗೆಲ್ಲ 28 ಕಿಲೋಮೀಟ್ರ್ ನಡೆದ್ರೂ ನಮ್ಗೆ ಏನೂ ಫೀಲ್ ಆಗ್ತಿರ್ಲಿಲ್ಲ ಆವಾಗ. ಸೊ ಮದುವೆ ಆದಮೇಲಂತೂ ನಾನು ಎಲ್ಲೂ ದೇವಸ್ಥಾನಗಳಿಗೆ ನಡ್ಕೊಂಡೇ ಹೋಗಿಲ್ಲ. ಸೊ ಹಂಗಾಗಿ ನನಗೆ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಕೈ ಬೇರೆ ನನಗೆ ಆ ಥರ ಇರೋದ್ರಿಂದ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗ್ತಿತ್ತು. ನೆಕ್ಸ್ಟು ಚಂದಿರಲಿಂಗಂ, ಈ ಒಂದು ಲಿಂಗಕ್ಕೆ ಬರ್ತಾಯಿದ್ದೀವಿ ನಾವು. ಸೊ ನನಗೆ ಕೈ ಎಷ್ಟು ಪೇಯ್ನ್ ಆಗ್ತಿತ್ತು ಅಂದರೆ ನಡೆಯೋದಕ್ಕೆ, ಅಂದರೆ ಕೈ ಬೀಸ್ಕೊಂಡು ನಡೀತಾ ಇದ್ವಿ. ಇಷ್ಟು ದಿನ ಅದೊಂಥರ ರೆಸ್ಟಲ್ಲಿತ್ತು. ಸೊ ಇವಾಗ ವರ್ಕ್ ಸ್ಟಾರ್ಟ್ ಆಗಿದೆ ಅದಕ್ಕೂ. ಸೊ ಹಂಗಾಗಿ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗ್ತಿತ್ತು ನನಗಂತೂ. ನೋಡ್ತಾ ಇರೋದು ಕಾಲೆಲ್ಲ ಯಾವ ರೀತಿ ಆಗಿದೆ ನಮಗೆ ಬರಿಗಾಲಲ್ಲಿ ನಡೆಯೋದು. ಕೆಲವರು
ಚಪ್ಪಲಿ ಹಾಕ್ಕೊಂಡು ನಡೆಯೋರು ಇರ್ತಾರೆ, ಕೆಲವರು ಸಾಕ್ಸ್ ಹಾಕ್ಕೊಂಡು ನಡೀತಾರೆ. ಈ ಏಜ್ ಪರ್ಸನ್ನು ಮಕ್ಳುಗಳೆಲ್ಲ ಚಪ್ಪಲಿ ಹಾಕ್ಕೊಳ್ಳೋದು ಓಕೆ, ಏನೂ ಅನಿಸಲ್ಲ. ಬಟ್ ಇದು ಇನ್ನೇನು ನಾರ್ಮಲ್ ಆಗಿರೋರು ಕೂಡ ಸಾಕ್ಸ್ ಹಾಕ್ಕೊಂಡು ನಡೀತಾರೆ. ಅದು ಏನು ಸಲ್ಲಲ್ಲ. ಬರಿಗಾಲಲ್ಲಿ ಪ್ರದಕ್ಷಿಣೆ ಮಾಡಿದ್ರೇ ನಾವೇನೋ ಒಂದು ಪುಣ್ಯ ಅನ್ನೋದು ನಮಗೆ ಲಭಿಸುತ್ತೆ, ನಾವು ಮಾಡಿರೋ ಪಾಪಗಳು ಕಳೆದು ಅನ್ನೋದು ನನ್ನ ಒಂದು ನಂಬಿಕೆ. ಆಲ್ಮೋಸ್ಟ್ ಎಲ್ಲರೂ ಬರಿಗಾಲಲ್ಲಿ ನಡೀತಾರೆ, ಯಾರೋ ಒಂದು ಸ್ವಲ್ಪ ಜನ ಆಗಲ್ಲ ಅನ್ನೋ ಮಾತ್ರ ಸಾಕ್ಸ್ ಹಾಕ್ಕೊಂಡು ನಡೀತಾಯಿದ್ರು. ಸೊ ಅಲ್ಲೇ ಸೇಲ್ಸ್ ಎಲ್ಲ ಇಟ್ಟಿರ್ತಾರೆ ಸಾಕ್ಸ್. ಉದ್ದಕ್ಕೂ ನಾವು ಬರ್ತಾ ನಮಗೆ ಟೋಪಿಗಳು, ಸಾಕ್ಸ್ಗಳು ಈ ಥರ ಸಿಗ್ತಾ ಹೋಗುತ್ತೆ ನಮಗೆ ಶಾಪ್ಗಳು. ಸೊ ಹಂಗಾಗಿ ಎಲ್ಲ ತೊಗೊಂಡು ಹಾಕ್ಕೊಂಡು ಬರ್ತಾಯಿದ್ರು. ಬಟ್ ನಾವು ಬರಿಗಾಲಲ್ಲಿ ನಡಿಬೇಕು ಅಂತಲೇ ನಾವು ಬರಿಗಾಲಲ್ಲಿ ಬಂದಿದ್ದು. ಸೊ ಮಕ್ಳನ್ನ ಕರ್ಕೊಂಡು ಹೋಗೋದಕ್ಕೆ ರಿಸ್ಕ್ ಏನಿಲ್ಲ. ಸೊ ವಾಕರ್ಸ್ ಎಲ್ಲ ಇರುತ್ತೆ, ನಾವು ರೆಂಟ್ ಪೇಮೆಂಟ್ ಮಾಡಿ ಮಾಡ್ಕೋಬೋದು ಇಲ್ಲಿ. ಸೊ ಈಶಾನ್ಯ ಲಿಂಗಂ 1.9 ಕಿಲೋಮೀಟರ್, ಹತ್ತತ್ರ 2 ಕಿಲೋಮೀಟರ್ ಅಂದ್ಕೊಳ್ಳಿ. ಈಶಾನ್ಯ ಲಿಂಗಂಗೆ ನಾವು ಇದು ಲಾಸ್ಟ್ ಫೈನಲ್ ಲಿಂಗ ಅಂತಲೇ ಹೇಳ್ಬೋದು. ಅರುಣಾಚಲೇಶ್ವರಂಗೆ ಹೋಗೋಕ್ಕೂ ಮುಂಚೆ ಈಶಾನ್ಯ ಲಿಂಗಂ ನಮಗಿದು ಫೈನಲ್ ಆಗಿ ಸಿಗುತ್ತೆ. ಸೊ ಇಲ್ಲಿ ಬರ್ತಾ ಮೋಕ್ಷ ಮಾರ್ಗಮ್ ಅಂತ ಇದು ಒಂದು ಆರ್ಚ್ ಇದೆ. ಸೊ ಇಲ್ಲಿ ನಾವು ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಜನ ಕ್ರೌಡ್ ನೋಡಿಬಿಟ್ಟು ನಿಜವಾಗ್ಲೂ ಭಯ ಆಗೋಯ್ತು. ನಾವು ಇನ್ನೂ ಲೇಟ್ ಆಗಿಬಿಡುತ್ತೆ, ಯಾಕೆಂದರೆ ನಾವು ನಡೆಯೋದು ಸ್ಟಾರ್ಟ್ ಮಾಡಿದ್ಮೇಲೆ ಬಿಸಿಲು ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಬೇಕಾದ್ರೂ ಹೋಗೋಣ, ಇವಾಗ ನಾವು ದರ್ಶನ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಇತ್ತು. ಇದು ಮೋಕ್ಷ ಮಾರ್ಗಮ್ ಅಂತ, ಅಲ್ಲೊಂದು ಕಿಂಡಿ ಇರುತ್ತೆ, ಹೋಲ್ ಇರುತ್ತೆ. ಸೊ ಆ ಹೋಲ್ ಒಳಗಡೆ ನಾವು ಹಾದು ಬಂದರೆ, ಅಂದರೆ ತೂರ್ಕೊಂಡು ಬಂದರೆ, ಒಳಗಡೆ ಆಚೆ ಬಂದರೆ ನಮಗೆ ನಾವು ಮಾಡಿರೋ ಪಾಪ ಎಲ್ಲ ಕಳೆದು ಮೋಕ್ಷ ಸಿಗುತ್ತೆ ಅನ್ನೋದು ನಂಬಿಕೆ ಜನಗಳದ್ದು. ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಹೊಡಿತಾ ಇದೆ ಅಂತ. ವೆಹಿಕಲ್ಸ್ ಅಂತೂ ಓಡಾಡೋದ್ರಿಂದ ಆ ರೋಡ್ ಹಬೆ ಮೇಯ್ನ್ ರೋಡು. ಸೊ ವೈಟ್ ಟ್ಯಾಪಿಂಗ್ ಇದೆ ಗೊತ್ತಾ, ಅದ್ರ ಮೇಲೆ ಆಲ್ಮೋಸ್ಟ್ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಏಕೆಂದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಸುಡೋದು. ಬಟ್ ಕೆಲವೊಂದು ಕಡೆ ಅಂತೂ ತುಂಬ ಸುಡ್ತಾಯಿತ್ತು. ಇದು ಫೈನಲ್ಲು ಈಶಾನ್ಯ ಲಿಂಗಮ್ಗೆ ಬಂದಿದ್ದೀವಿ. ಇದು ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅರುಣಾಚಲೇಶ್ವರನೇ ನಾವು ನೆಕ್ಸ್ಟ್ ದೇವ್ರ ದರ್ಶನ ಅಂತ ಮಾಡೋದು ನಾವು. ಸೊ ಖುಷಿ ಆಯಿತು, ಇನ್ನು ಹತ್ರದಲ್ಲಿ ಇದ್ದೀವಲ್ಲ ದೇವಸ್ಥಾನಕ್ಕೆ ಬರೋದ್ರಲ್ಲಿ ಅನ್ನೋ ಥರ. ಇನ್ನು ಸ್ವಲ್ಪ ಮನಸ್ಸಿಗೆ ರಿಲೀಫ್ ಆಗ್ತಿತ್ತು. ಬಟ್ ನನಗೆ ಲಿಟ್ರಲಿ ಹೇಳ್ಕೊಳಕ್ಕಾಗ್ತಾಯಿರಲಿಲ್ಲ, ಅಷ್ಟು ಕಾಲು ಪೇಯ್ನ್ ಬರ್ತಾಯಿತ್ತು. ಯಾಕೆಂದರೆ ಸ್ವಲ್ಪ ಪಳಗಿರಲಿಲ್ಲ, ಎಲ್ಲೂ ಹೋಗಿರಲಿಲ್ಲ, ಕಾಲು ಅಷ್ಟು ದೂರ ಎಲ್ಲ ನಡೆದಿಲ್ಲ ನಾನು. ಸೊ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೆಂಗೋ ನಡೆದ್ವಿ. ಸೊ ಖುಷಿ ಆಯಿತು. ಒಂದೊಂದು ದೇವ್ರಿಗೆ ಮುಗಿತಿದ್ದಂಗೆ ಹಬ್ಬ ಹತ್ತಿರ ಬಂದ್ವಿ ಅಂತ ಒಂಥರ ಖುಷಿ ಪಡ್ತದೆ. ಇದೇ ನೋಡ್ತಾ ಇರ್ಬೋದು ಲಾಸ್ಟ್ ಫೈನಲ್ ಇದು ರಾಜ ಗೋಪುರ. ನಾವು ಏನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಬಂದು ನಾವು ಎಂಡ್ ಮಾಡ್ತಾಯಿದ್ವಿ. ಸೊ ಇದು ಕೂಡ ಫೈನಲಿಗೆ ಬಂದ್ವಲ್ಲ ಅಂತ ಖುಷಿ ಆಯಿತು. ಸೊ ಒಳಗಡೆ ನೋಡ್ತಾ ಇರ್ಬೋದು ಇದೇ ಥರನೇ ಅದೊಂದು ಡೆಮೋ ಇಟ್ಟಿದ್ದಾರೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಒಳಗಡೆ ವೀಡಿಯೋ ಅಲೋ ಇಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನು ನನ್ನ ಎಕ್ಸ್ಪೀರಿಯೆನ್ಸು ಮತ್ತು ಅಲ್ಲಿ ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ವೀಡಿಯೋ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.